ನಾನಿವತ್ತು ಮಾತಾಡ್ತಾ ಇರೋ ಟಾಪಿಕ್ಕು ಮಲ್ಟಿಟಾಸ್ಕಿಂಗ್. ಸೊ ಮಲ್ಟಿಟಾಸ್ಕಿಂಗ್ ಅಂತ ಅಂದರೆ ನಿಮ್ಮ ಮೈಂಡಲ್ಲಿ ಏನಂತ ಅಂದರೆ ಲೈಕ್ ಇವಾಗ ಕೆಲಸ ಬೇಗ ಮುಗಿಸ್ಬಿಡೋಣ, ಸೊ ಕೆಲಸ ಬೇಗ ಮುಗಿಸಿದ್ರೆ ಟೈಮ್ ಸೇವ್ ಆಗುತ್ತೆ ಅಂತ. ಬಟ್ ನೀವು ಯಾವಾಗ ಮಲ್ಟಿಟಾಸ್ಕಿಂಗ್ ಸ್ಟಾರ್ಟ್ ಮಾಡ್ತೀರೋ ಆವಾಗ ನಿಮ್ಮ ಟೈಮೆಲ್ಲ ಅಲ್ಲೇ ಹೋಗುತ್ತೆ ಆ್ಯಂಡ್ ನೀವು ಆ ಟಾಸ್ಕು ಕೂಡ ಕಂಪ್ಲೀಟ್ ಮಾಡಲ್ಲ, ಹಾಗೆ ನಿಮ್ಮ ಟೈಮ್ ಕೂಡ ವೇಸ್ಟ್ ಮಾಡ್ಕೋತೀರ. ಅಲ್ವಾ? ಸೊ ಮಲ್ಟಿಟಾಸ್ಕಿಂಗಲ್ಲಿ ತುಂಬಾ ಡಿಸಡ್ವಾಂಟೇಜಸ್ಸೇ ಇರೋದು. ಬಿಕಾಸ್ ಒಂದು ಮೈಂಡು ಯಾವಾಗಲೂ ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗುತ್ತೆ. ಸೊ ನೀವು ಬೇರೆ ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಹೋದರೆ ಆ ಒಂದು ಟಾಸ್ಕು ಅಲ್ಲಿಗೆ ಅರ್ಧದಲ್ಲಿ ಸ್ಟಾಪ್ ಆಗುತ್ತೆ. ಓಕೆನಾ? ನನಗಂತೂ ಲೈಕ್ ಮಲ್ಟಿಟಾಸ್ಕಿಂಗ್ ಮಾಡೋದಕ್ಕೆ ಲೈಕ್ ಸಮ್ ಪಾಯಿಂಟ್ ಆಫ್ ಟೈಮಲ್ಲಿ ನಾವು ಮಾಡಲೇಬೇಕಾಗುತ್ತೆ. ಓಕೆನಾ? ಸೊ ಬಟ್ ಆದರೆ ಅದನ್ನೇ ಒಂದು ರೊಟೀನ್ ಮಾಡಿಕೊಂಡ್ರೆ ನೀವು ಯಾವುದನ್ನು ಕರೆಕ್ಟಾಗಿ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಆ್ಯಂಡ್ ಏನಪ್ಪ ಅಂತ ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ನೋಡ್ಕೊಳ್ಳಿ. ಸೊ ಈಗ ನೀವು ಒಂದು ಮನೆ ಕ್ಲೀನ್ ಮಾಡಬೇಕು ಆ ಥರ ಇರ್ತೀರ. ಸೊ ಅದೇ ಟೈಮಲ್ಲಿ ನೀವು ಯಾರ್ದೋ ಇಂಟರ್ವ್ಯೂ ನೋಡಬೇಕು ಆ್ಯಂಡ್ ಆಲ್ಸೋ ಯಾವುದಾದ್ರೂ ಒಂದು ಪಾಡ್ಕಾಸ್ಟ್ ನೋಡಬೇಕು, ಹಾಗೆ ಯಾವುದಾದ್ರೂ ಒಂದು ಮೂವಿ ನೋಡಬೇಕು ಅಂತ. ಸೊ ನೀವು ಈ ಕಡೆ ಮನೆ ಕೆಲಸನೂ ಮಾಡ್ತಾ ಆ ಕಡೆ ಅದನ್ನು ನೋಡ್ತಾ, ಸೊ ನೀವು ಆಗ ಏನು ಮಾಡ್ತೀರಾ, ಎರಡರ ಮೇಲೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಇದೂ ಟೈಮ್ ಲೈಕ್ ತುಂಬಾ ಎಳೆಯುತ್ತೆ ಆ್ಯಂಡ್ ಮೂವಿ ಕೂಡ ನಿಮಗೆ ಒಂದು ಚೂರು ಅರ್ಥ ಆಗಲ್ಲ. ಆ್ಯಂಡ್ ನಾನು ಪಕ್ಕಾ ಹೇಳ್ತೀನಿ, ಸೊ ಮೂವಿ ಅಂತೂ ನಿಮ್ಗೆ ಒಂಚೂರು ಅರ್ಥ ಆಗಿರಲ್ಲ. ಮಧ್ಯದಲ್ಲಿ ಸ್ವಲ್ಪ ಒಂದೊಂದು ಸೀನ್ ನಿಮಗೆ ಅರ್ಥ ಆಗಿರ್ಬೋದು ಅಷ್ಟೇ. ಅಲ್ವಾ? ಸೊ ಮಲ್ಟಿಟಾಸ್ಕಿಂದ ಆಲ್ವೇಸ್ ಡಿಸಡ್ವಾಂಟೇಜಸ್. ಯಾರು ಕೂಡ ಮಲ್ಟಿಟಾಸ್ಕಿಂಗ್ ಮಾಡೋದಕ್ಕೆ ಹೋಗಬೇಡಿ ಆ್ಯಂಡ್ ನಿಮ್ಮ ಮೈಂಡ್ಗೆ ಸ್ಟ್ರೆಸ್ ಕೊಡಬೇಡಿ. ಸೊ ಲೈಕ್ ಸಿಂಗಲ್ ಒಂದೊಂದೇ ಟಾಸ್ಕ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಒಂದು ಟೈಮ್ಗೆ ಒಂದು ಟಾಸ್ಕ್ನ ಅಂತ ಇಟ್ಕೊಂಡ್ರೆ ನಿಮ್ಮ ಡೇಯಲ್ಲಿ ಕಂಪ್ಲೀಟ್ ಟು ಡೂ ಲಿಸ್ಟ್ ಮಾಡ್ಕೊಂಡು ಇಟ್ಕೊಂಡ್ರೆ ನೀವು ಆ ಒಂದು ಟೈಮ್ ಪ್ರಕಾರನೇ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ ಟಾಸ್ಕ್ಸ್ನ. ಓಕೆನಾ? ಸೊ ಮಲ್ಟಿಟಾಸ್ಕಿಂಗ್ ಮಾಡೋಕ್ಕೋಗಿ ಸುಮ್ಮನೆ ನಿಮ್ಮ ಟೈಮ್ನ ನೀವೇ ಹಾಳು ಮಾಡ್ಕೋತೀರಾ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಲ್ಟಿಟಾಸ್ಕಿಂಗ್ ನಮ್ಗೆ ಏನಂತ ಅನಿಸುತ್ತೆ ಅಂದರೆ ಸೊ ಫುಲ್ ಪ್ರೊಡಕ್ಟಿವ್ ಆಗಿರುತ್ತೆ ಅಂತ ಅನಿಸುತ್ತೆ. ಬಟ್ ಆದರೆ ಡೆಫಿನೆಟ್ಲಿ ಹೇಳ್ತೀನಿ, ಅದು ಪ್ರೊಡಕ್ಟಿವ್ ಆಗಲ್ಲ. ಬಿಕಾಸ್ ನಮ್ಮ ಮೈಂಡು ಅಟ್ ಎ ಟೈಮ್ ಟು 2 to 3 ಕೆಲಸನ ಮಾಡೋದಕ್ಕೆ ಅದಂತೂ ಲೈಕ್ ಫಿಕ್ಸ್ ಆಗಲ್ಲ. ಸೊ ಆದ್ದರಿಂದ ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ, ಇವಾಗ ನೀವು ಯಾರಿಗೂ ಟೆಕ್ಸ್ಟ್ ಮಾಡ್ತಾ ಇರ್ತೀರಲ್ವಾ, ಸೊ ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಬರ್ತಾ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ನಿಮ್ಗೆ ಎಷ್ಟು ಡಿಸ್ಟ್ರಾಕ್ಷನ್ ಆಗುತ್ತೆ ಅಂತ ನೀವೇ ಒಂದು ಸತಿ ಟ್ರೈ ಮಾಡಿ ನೋಡಿ. ಸೊ ಒಂದು ಟೆಕ್ಸ್ಟ್ ಮೇಲೇನೂ ನೀವು ಕಾನ್ಸಂಟ್ರೇಟ್ ಮಾಡೋದಕ್ಕಾಗಲ್ಲ. ಈ ಒಂದು ಚಿಕ್ಕ ಎಕ್ಸಾಂಪಲಿಂದನೇ ನೀವು ಅರ್ಥ ಮಾಡ್ಕೋಬೋದು, ಮಲ್ಟಿಟಾಸ್ಕಿಂಗ್ ಮಾಡೋದಕ್ಕೆ ಹೋದರೆ ನೀವು ಏನು ಕಂಪ್ಲೀಟ್ ಲೈಕ್ ಪ್ರೊಡಕ್ಟಿವ್ ಆಗಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬೋದು. ಸೊ ಹಾಗಂತ ಲೈಕ್ ಮಲ್ಟಿಟಾಸ್ಕಿಂಗ್ ಮಾಡಿ ನಿಮ್ಮ ಒಂದು ಮೈಂಡ್ ಮೇಲೆ ಸ್ಟ್ರೆಸ್ನ ಮಾಡಿಕೊಂಡು ನೀವು ಕೂಡ ನಿಮ್ಮ ಮೈಂಡ್ ಎನರ್ಜಿ ಕೂಡ ಎಕ್ಸಾಸ್ಟ್ ಮಾಡ್ಕೊಳ್ಳೋದಕ್ಕೆ ಬಿಡಬೇಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಲ್ಟಿಟಾಸ್ಕಿಂದ ಯಾವುದೇ ತರಹದ ಟೈಮ್ ಸೇವ್ ಅಂತೂ ಆಗಲ್ಲ. ಆ್ಯಂಡ್ ಆಲ್ಸೋ ಅದರಿಂದ ಟೈಮ್ ವೇಸ್ಟೇ ಆಗೋದು. ನೀವು ಒಂದು ರೊಟೀನ್ನ ಫಾಲೋ ಮಾಡ್ಕೊಳ್ಳಿ. ಲೈಕ್ ಬೆಳಗ್ಗೆ ಎದ್ದು ಏನು ಮಾಡಬೇಕು, ನೆಕ್ಸ್ಟ್ ಏನು ಮಾಡಬೇಕು, ಆ 1 ಅವರಲ್ಲಿ ಏನು ಮಾಡಬೇಕು ಅಂತ ಒಂದು ಟು ಡು ಲಿಸ್ಟ್ನ ಹಾಕ್ಕೊಂಡು ನೀವು ಆ ಲಿಸ್ಟ್ ಪ್ರಕಾರನೇ ಫಾಲೋ ಮಾಡಿ. ಒಂದು 3 to 4 ಡೇಸ್ ನೋಡಿ. ಸೊ ನಿಮಗೆ ಒಂದು ಐಡಿಯಾ ಬರುತ್ತೆ ಹೇಗೆ ನಾವು ಮಾಡಬೇಕು ಅಂತ. ಲೈಕ್ ಸೊ ಇವಾಗ ನಾನು ಒಂದು ಬೆಳಗ್ಗೆ 9 to 10 ಏನು ಮಾಡಬೇಕು, ಲೈಕ್ 9 to 10 ನಾನು ಮೊಬೈಲ್ ಯೂಸ್ ಮಾಡಬಾರ್ದು. ಸೊ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ವಾಟ್ಸಪ್ ಅಂತ ಯೂಸ್ ಮಾಡಿದರೆ ಅಲ್ಲೇ 1 hour 2 hours ಕಳೆದೋದ್ರೂ ನಮಗೆ ಗೊತ್ತಾಗೋದೇ ಇಲ್ಲ. ಸೊ ಆ ಥರ. ಸೊ ಅದನ್ನು ಯೂಸ್ ಮಾಡ್ದಿರ ನೀವು ಬರೀ ಜಸ್ಟ್ ಲೈಕ್ ಎದ್ದು ಕೆಲಸ ಮಾಡಿ, ಲೈಕ್ ತಿಂಡಿ ಏನಾದರೂ ಇದ್ದರೆ ಆ್ಯಂಡ್ ಕಾಫಿ ಅದರ ಕುಡ್ಕೊಂಡು ಲೈಕ್ ಆ ಟೈಮಲ್ಲಿ ಇಷ್ಟೇ ಕೆಲಸ ಮಾಡಬೇಕು ಅಂತ ನೀವು ನಿಮ್ಮ ಮೈಂಡನ್ನು ಫಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಸೆಟ್ ಆಫ್ ಟೈಮಲ್ಲಿ ನೀವು ನಾನು ಸ್ವಲ್ಪ ಹೊತ್ತು ಮೊಬೈಲ್ ನೋಡಬೇಕು ಅಂತ ಮೋಸ್ಟ್ ಆಫ್ ದೆಮ್ ಏನು ಮಾಡ್ತಾರೆ ಅಂತ ಅಂದರೆ ಸೋಷಿಯಲ್ ಮೀಡಿಯಾನೇ ಓಪನ್ ಮಾಡ್ತಾರೆ. ಸೊ ನೀವು ಒಂದು ಅಲಾರಾಮ್ ಥರ ಇಟ್ಕೊಂಡು ಅದನ್ನು ಕಂಟ್ರೋಲ್ ಮಾಡಬೇಕು. ಸೊ ಕಂಟ್ರೋಲ್ ಮಾಡಿ ಮತ್ತೆ ನಿಮ್ಮ ವರ್ಕ್ನ ಸ್ಟಾರ್ಟ್ ಮಾಡ್ಕೋಬೇಕು ಅಲ್ವಾ? ಸೊ ಆ ಥರ ನೀವು ಒಂದು ರೊಟೀನ್ನ ಫಾಲೋ ಮಾಡಿದ್ರೆ ನೀವು ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಟೈಮ್ನ ಸೇವ್ ಮಾಡ್ತೀರಾ. ಸೊ ನೀವು ಮಲ್ಟಿಟಾಸ್ಕ್ ಮಾಡೋಕ್ಕೋಗಿ ನಿಮ್ಮ ಒಂದು ಎನರ್ಜಿ ಕೂಡ ವೇಸ್ಟ್ ಮಾಡ್ಕೋತೀರಾ, ಹಾಗೆ ನಿಮ್ಮ ಫೋಕಸ್ ಕೂಡ ವೇಸ್ಟ್ ಮಾಡ್ಕೋತೀರಾ ಆ್ಯಂಡ್ ನಿಮ್ಮ ಫೋಕಸ್ನ ಫುಲ್ ಕಂಪ್ಲೀಟಾಗಿ ಕಳ್ಕೊತೀರಾ. ಸೊ ಆದ್ದರಿಂದ ಆ ಕೆಲಸನೂ ಕರೆಕ್ಟಾಗಿ ಆಗಿರಲ್ಲ, ಹಾಗೇನೇ ಅದರಿಂದ ಎನರ್ಜಿನೂ ಎಕ್ಸಾಸ್ಟ್ ಆಗಿರುತ್ತೆ. ಸೊ ಇದಕ್ಕೆ ಹೇಳ್ತಾ ಇದ್ದೀನಿ, ಮಲ್ಟಿಟಾಸ್ಕಿಂಗ್ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಹೋಗಬೇಡಿ.
ಎಸ್ ಮಾಡೋ ಟೈಮ್ ಬಂದಾಗ ಲೈಕ್ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿ ನೀವು ಮಾಡಲೇಬೇಕಾಗುತ್ತೆ. ಆ ಟೈಮಲ್ಲಿ ಲೈಕ್ ನೋಡಿಕೊಂಡು ನೀವು ಒಂದು ಚೇಂಜಸ್ನ ಮಾಡ್ಕೋಬೋದು ಅಲ್ವಾ. ಎಸ್ ಇಷ್ಟೇ ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಯಿತು ಈ ವಿಡಿಯೋ ಆ್ಯಂಡ್ ಯಾರಿಗೆಲ್ಲ ಯೂಸ್ಫುಲ್ ಆಯಿತು ಅವರೆಲ್ಲ ಲೈಕ್ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿರೋರು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಯಾರದು ಮಲ್ಟಿ ಟಾಸ್ಕಿಂಗಲ್ಲೇ ಕಂಪ್ಲೀಟ್ ಅವರ ಲೈಫ್ನ ಕಳೀತಾ ಇರ್ತಾರೆ, ಸೊ ಅವರಿಗೆ ಶೇರ್ ಮಾಡಿ. ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ. So thank you so much for watching full video. Thank you. Bye.